ಲೇ ಮನೀಷಾ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಏನಾಯ್ತು? ಏನಿಲ್ಲ ಕಣೋ, ಈ ಕಾಂಪಿಟೇಟಿವ್ ಮಾರ್ಕೆಟ್ ಅಲ್ಲಿ ಉಳಿಯೋದೇ ದೊಡ್ಡ ಸಮಸ್ಯೆ ಆಗೋಗಿದೆ ಗೊತ್ತಾ. ಈ ಕ್ವಾಲಿಟಿ ಇಶ್ಯೂಸ್, ಸಸ್ಟೈನಬಿಲಿಟಿ ಚಾಲೆಂಜ್ಗಳು ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನ್ ಹೇಳೋದು ನಿಜಾನೇ, ಆದ್ರೆ ನಾನು ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಬಗ್ಗೆ ಕೇಳ್ಪಟ್ಟೆ. ಹೌದಾ? ಯಾವ್ದು ಅದು? ಝೆಡ್ ಸರ್ಟಿಫಿಕೇಟ್ ಅಂತ. ಇದು ಜೀರೋ ಡಿಫೆಕ್ಟ್, ಜೀರೋ ಎಫೆಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಲ್ಲಿ ಜೀರೋ ಡಿಫೆಕ್ಟ್, ಹಾಗೆ ಪರಿಸರದ ಮೇಲೂ ಕೂಡ ಜೀರೋ ಎಫೆಕ್ಟ್. ಹೆಂಗ್ ವರ್ಕ್ ಆಗುತ್ತ ಮಗ ಅದು? ನೋಡಿ, ಇದೊಂದು ಸರ್ಕಾರಿ ಯೋಜನೆ ಆಗಿದ್ದು ನಿನ್ನ ಬಿಸ್ನೆಸ್ ನ ಕ್ವಾಲಿಟಿ, ಸೇಫ್ಟಿ, ಎನರ್ಜಿ, ಕ್ಲೀನ್ಲಿನೆಸ್ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಗಳ ಮೇಲೆ ಅಸೆಸ್ ಮಾಡಲಾಗುತ್ತೆ. ವಾ ಸೂಪರ್ ಲೇ. ಬೇರೆ ಇನ್ನೂ ಏನಾದ್ರೂ ಇದೆಯೇನೋ? ನೋಡು, ನಿನ್ನ ಸರ್ಟಿಫಿಕೇಶನ್ ಮೇಲೆ ನಿನ್ನ MSME ಸ್ಟ್ರಕ್ಚರ್ ತಕ್ಕಂಗೆ ನಿನಗೆ 80% ಅಷ್ಟು ಫಿನಾನ್ಷಿಯಲ್ ಸಬ್ಸಿಡಿ ಸಿಗುತ್ತೆ. ನಿನ್ನ ಬಿಸ್ನೆಸ್ ಏನಾದ್ರೂ ವುಮೆನ್ ಓನ್ಡ್ ಬಿಸ್ನೆಸ್ ಆಗಿದ್ರೆ ಅಡಿಷನಲ್ 10% ಸಬ್ಸಿಡಿ ಕೂಡ ಸಿಗುತ್ತೆ. ನಿನಗೆ ಬೇರೆ ಏನಾದ್ರೂ ರಿಜಿಸ್ಟ್ರೇಷನ್ ಇದ್ರೆ ಇನ್ನು 5% ಸಬ್ಸಿಡಿ ಕೂಡ ಸಿಗುತ್ತೆ. ವಾ ಸೂಪರ್ ಲೇ. ಬೇರೆ ಇನ್ನೂ ಏನಾದ್ರೂ ಇದೆಯೇನೋ? ಗವರ್ಮೆಂಟ್ ಕಾಂಟ್ರಾಕ್ಟ್ಸ್ ಆಗಿ ಟ್ಯಾಕ್ಸ್ ಬ್ರೇಕ್ ನಿಮಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಗಳು ಸಿಗುತ್ತೆ. ಹಾಗೆ ನಿನ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ವರ್ಕ್ಶಾಪ್ಸ್ ಹಾಗೂ ಟೂಲ್ಸ್ ಗಳಿಗೆ ಆಕ್ಸೆಸ್ ಕೂಡ ಸಿಗುತ್ತೆ. ಸರಿ, ಇದನ್ನ ಎಲ್ಲ ಅಪ್ಲೈ ಮಾಡೋದು? ಹೇಗೆ ಅಪ್ಲೈ ಮಾಡೋದು? ಸರ್ಟಿಫೈ ಆಗೋದು ಹೇಗೆ? ಸಿಂಪಲ್ ಕಣೋ. MSME ವೆಬ್ಸೈಟ್ ಇಂದ ಅಪ್ಲೈ ಮಾಡು. ನಿನ್ನ ಪರ್ಫಾರ್ಮೆನ್ಸ್ ತಕ್ಕಂತೆ ನಿನಗೆ ಬ್ರಾನ್ಸ್, ಸಿಲ್ವರ್ ಅಥವಾ ಗೋಲ್ಡ್ ಸರ್ಟಿಫಿಕೇಶನ್ ಸಿಗುತ್ತೆ. ಅಬ್ಬಬ್ಬಬ್ಬ ಧನರಾಜು, ಎಷ್ಟು ಟ್ಯಾಲೆಂಟ್ ಇದೆಯೋ ನಿನ್ಗೆ. ಮೆಚ್ಚ ಕಣಯ್ಯ ನಿನ್ನ. ಲವ್, ನೀನ್ ನನ್ನ ಮೆಚ್ಚೋದೇನ್ ಬೇಡ ಕಣೋ. ನೀನು ಗ್ರೋ ಕಣನ ಫಾಲೋ ಮಾಡಿ ನೀನ್ ಇದನ್ನೆಲ್ಲ ತಿಳ್ಕೊ. ಅವಾಗ ಜನನೇ ನೀನ್ ಮೆಚ್ತಾರೆ. ಅರ್ಥ ಆಯ್ತಾ?